ದಾನ ಎಲ್ಲಿ ಕೊಡಬೇಕು, ದಾನ ತೆಗೆದುಕೊಳ್ಳೋರು ಎಲ್ಲಿ ತೆಗೆದುಕೊಳ್ಬೇಕು, ಅತ್ಯಂತ ನಿಖರವಾಗಿ ಹೇಳ್ತೀನಿ, ಹಾಗೆ ಮಾಡಿ. ಯಾರಿಗೆ ದಾನ ಕೊಡ್ತೀವಲ್ಲ ಅವರ ಅಂಗೈ ಮಧ್ಯದಲ್ಲಿ ದಾನವನ್ನು ಕೊಡಬೇಕು. ಅದು ದೊಡ್ಡ ಹೋಮಕುಂಡ. ಅಲ್ಲಿ ನಾವು ಯಾವುದೇ ವಸ್ತುಗಳನ್ನು ಹಾಕಿದ್ರೆ ಅದು ಆ ಅಗ್ನಿಯ ಮೂಲಕ ದೇವರಿಗೆ ಅದು ತಲುಪುತ್ತೆ ಮತ್ತು ನಮ್ಮ ಪಾಪಗಳು ಸುಟ್ಟು ಭಸ್ಮೀಭೂತವಾಗುತ್ತವೆ. ವಿಪ್ರಸ್ಯ ದಕ್ಷಿಣೆ ಪಾಣೋ ಮೂಲೆಂಗುಷ್ಟಸ್ಯ ನಿತ್ಯದ ಸ್ಯಾದ್ಬ್ರಹ್ಮತೀರ್ಥಂ ಮಧ್ಯೇತು ಆಗ್ನೇಯಂ ಅಘನಾಶನಂ. ಆ ಬ್ರಾಹ್ಮಣನ ಅಂಗುಷ್ಟದ ಮೂಲದಲ್ಲಿ ಬ್ರಹ್ಮತೀರ್ಥ ಇರುತ್ತೆ ಹಾಗೂ ಮಧ್ಯದಲ್ಲಿ ಅಗ್ನಿತೀರ್ಥ ಇರುತ್ತೆ. ಅಲ್ಲಿ ನಾವು ಅಗ್ನಿ ಯಾವ ಭಾಗದಲ್ಲಿರ್ತಾನೋ ಅಲ್ಲಿ ನಾವು ಏನನ್ನು ಕೊಟ್ಟರೂ ಕೂಡ ಅದು ಹೋಮ ಮಾಡಿದಂತೆ ಆಗುತ್ತೆ, ಅಪರಂಪಾರವಾದ ಪುಣ್ಯ ಬರುತ್ತೆ, ಎಲ್ಲ ಪಾಪಗಳು ಸುಟ್ಟು ಭಸ್ಮೀಭೂತವಾಗುತ್ತವೆ, ಪುಣ್ಯ ಅತ್ಯಧಿಕವಾಗಿ ಪ್ರಾಪ್ತವಾಗುತ್ತೆ. ಆದ್ದರಿಂದ ಒಂದು ವೇಳೆ ನಾವು ದೂರದಲ್ಲಿರುವ ವ್ಯಕ್ತಿಗೆ ದಾನ ಕೊಡೋದಿದ್ರೂ ಕೂಡ ಆ ವ್ಯಕ್ತಿಯನ್ನು ಚಿಂತಿಸಿ ಅವನ ಕೈಯಲ್ಲಿ ಇದನ್ನು ಇಟ್ಟಿದ್ದೀನಿ ಅಂತ ಭಾವಿಸಿ ಆ ದಾನವನ್ನು ದತ್ತಂ ನಮಮ ನಮಮ ನಾಹಂ ಕರ್ತ ಹರಿಃಕರ್ತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಈ ಅನುಸಂಧಾನವನ್ನು ದಾನ ಕೊಡೋಣ. ಆಗ ಸಂಪೂರ್ಣವಾಗಿ ಆ ದಾನ ದೇವರಿಗೆ ತಲುಪುತ್ತೆ, ನಮ್ಮ ಎಲ್ಲ ಉದ್ದೇಶಗಳು ಪ್ರಾಪ್ತವಾಗುತ್ತೆ. ಇದನ್ನು ಅನುಷ್ಠಾನ ಮಾಡೋಣ.